ಮಧ್ಯಮದವ್ರಿಗೆ ಏನದು ಆಗ್ಯದ ಅದ್ರ ಇಫೆಕ್ಟ್ ಏನು? ಟ್ಯಾಕ್ಸ್ ಮಾತ್ರ ನಾವು ಸಿಕ್ಕಾಪಟ್ಟೆ ಕೊಟ್ಟಿವಿ ಇಲ್ಲಿವರೆಗೆ. ಪ್ರತಿಯೊಬ್ಬ ಭಾರತೀಯ ಬಡವ ಶ್ರೀಮಂತ ಇಬ್ಬರು ಸಮಾನರು ಟ್ಯಾಕ್ಸ್ ಕೊಡುವಲ್ಲಿ. ಒಂದಿಷ್ಟು ಕಾರ್ಪೊರೇಟ್ಗಳು ಇನ್ನೂ ಅನುಕೂಲ ಮಾಡಿದ್ರು ಅವರಿಗೆ 21% ಶೇಕಡ, ಉಳಿದವ್ರಿಗಿಲ್ಲ, ಎಲ್ಲ ಕೊಡಬೇಕಾ 28, 18, 12, 15, 5 ಏನು ಮನಸ್ಸಿಗೆ ಬಂದಂಗೆ ಮಾಡಿದರು. ಈಗ ಅದರ ಪರಿಣಾಮ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಕೇವಲ ಟ್ಯಾಕ್ಸ್ಗಳಿಂದ ನಡೆಯುವಂಥದ್ದಾಗಿದೆ. ಇವತ್ತು ಮೋದಿಯವ್ರ ಸರ್ಕಾರ ಕೇವಲ ಟ್ಯಾಕ್ಸ್ಗಳಿಂದ. ಯಾಕಂದರೆ ಇಲ್ಲಿ ಸಣ್ಣ ಉದ್ಯಮಿಗಳು ಬೆಳೀಲಿಲ್ಲ, ಒಕ್ಕಲ್ತನ ಮುಗಿದು ಹೋಗಿಬಿಡ್ತು, ದುಡಿಯುವವರೆಗೆ ಉದ್ಯೋಗಗಳಿಲ್ಲ, ಏನೂ ಇಲ್ಲ. ಅಕ್ಕಿ ಒಂದು 5 ಕಿಲೋ ಕೊಡ್ತಾರೆ, ಮ್ಯಾಲೆ ರೈತರಿಗೆ ಒಂದು 2,000 ರೂಪಾಯಿ ಕೊಡ್ತಾರೆ. ಸಿಕ್ಕಾಪಟ್ಟೆ ಅವ್ರ ಇವತ್ತು ಗೊಬ್ಬರ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅಥವಾ ಅವ್ನು ಬೇಕಾದಂಥ ಸಾಮಾನುಗಳಾಗಿರ್ಬೋದು, ಎಲ್ಲದೂ ರೇಟ್ ಹಾಕಿ ತಾವೇನು ಇನ್ವೆಸ್ಟ್ ಮಾಡಿರ್ತಾನೆ ಅದ್ರ ಅರ್ಧ ಸಹಿತ ಬರೋದಿಲ್ಲ. ಅಂಥ ಪರಿಸ್ಥಿತಿ ಇವತ್ತು ರೈತರಿಗೆ ತಂದಿಟ್ಟಿದ್ದಾರೆ, ದುಡಿಯೋ ವರ್ಗದವ್ರು ತಂದಿಟ್ಟಿದ್ದಾರೆ. ಅವ್ರ ಪೇಮೆಂಟು ಸರಿಯಾಗಿಲ್ಲ, ಪರ್ಮನೆಂಟ್ ಎಲ್ಲೂ ಇಲ್ಲ. 10-12 ತಾಸು ದುಡಿದು ದಿನಕ್ಕೆ 300, 400, 500 ಪಗಾರ ತೊಗೊಂಡು ಹೋಗೋದು, ಮತ್ತು ನಾಳೆ ಅವ್ರು ಕರೆದ್ರೆ ಹೋಗೋದು, ಇಲ್ಲಾಂದ್ರೆ ಇಲ್ಲ. ಅಸಂಘಟಿತ ಕಾರ್ಮಿಕರು ದೇಶ ತುಂಬ 90%, 10% ಜನ ಅಷ್ಟ. ಈ ದೇಶ ಇವತ್ತು 10% ಜನರಿಗಾಗಿ ಮಾತ್ರ ಉಳೋದತ್ತೇನೋ ಅನ್ನುವಷ್ಟು ಮಟ್ಟಿಗೆ ಬಂದಿತ್ತು ನಾವು. ಅದರಲ್ಲೂ ಕಾರ್ಪೊರೇಟ್ಗಳಿಗೆ 1% ಸಹಿತ ಆಗೋದಿಲ್ಲ. ಇಡೀ ದೇಶದ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಸಂಪತ್ತು ಅವ್ರ ಕಡೆ 60-65%. ಮತ್ತು ಅವ್ರು ರಿಟರ್ನ್ ಅಪ್ ಆ ಕಾರ್ಪೊರೇಟ್ಗಳಿಗೆ 17-18 ಲಕ್ಷ ಕೋಟಿ ರೂಪಾಯಿಗಳನ್ನು ರಿಟರ್ನ್ ಅಪ್ ಮಾಡಿದ್ದಾರೆ ನಮ್ಮ ಮೋದಿಯವರು. ಆದರೆ ರೈತರ 2 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಇದು ವಾಸ್ತವ. ಮತ್ತು ಇವತ್ತು ಉದ್ಧಾರ ಆಗ್ತದೆ. ಸ್ವದೇಶಿ ಮೂಮೆಂಟ್ ಇದೆ. ಸ್ವದೇಶಿ ಅಂದರೆ ಏನಂತ ಅರ್ಥ? ಗಾಂಧೀಜಿಯವರು ಬಯಸಿದ್ದು ಪ್ರತಿಯೊಬ್ಬ ಉದ್ದೇಶ ಹೋಗುವಂಥ ಸಣ್ಣ ಕೈಗಾರಿಕೆಗಳು